ನಮಸ್ಕಾರ ಬಂಧುಗಳೇ ಮತ್ತು ನನ್ನ ಪ್ರೀತಿಯ ಅಡಿಕೆ ಬೆಳೆಗಾರರಿಗೆ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ರಾಜ್ಯದ ಕರಾವಳಿ, ಮಲೆನಾಡು ಹಾಗೂ ಬಯಲು ಸೀಮೆ ಪ್ರದೇಶಗಳ ಜೀವನಾಡಿಯಾಗಿರುವ ಅಡಿಕೆ ಮಾರುಕಟ್ಟೆ ದಿನನಿತ್ಯದ ಮಾರುಕಟ್ಟೆಗಳ ಧಾರಣೆ, ನಿಖರ ನೈಜ ಮಾಹಿತಿಯನ್ನು ನಿಮ್ಮ ಮುಂದೆ ತರಲು ನಾವು ಸದಾ ಹೆಮ್ಮೆ ಪಡುತ್ತೇವೆ. ಕರ್ನಾಟಕದಲ್ಲಿ ಅಡಿಕೆ ಬೆಳೆಗೂ ಕೇವಲ ಒಂದು ವಾಣಿಜ್ಯ ಬೆಳೆಯಷ್ಟೇ ಅಲ್ಲ, ಇದು ಲಕ್ಷಾಂತರ ಕೃಷಿಕರ ಕುಟುಂಬಗಳ ಆರ್ಥಿಕ ಬೆನ್ನೆಲುಬು ಮತ್ತು ಜೀವನೋಪಾಯವಾಗಿದೆ. ಮಾರುಕಟ್ಟೆಯಲ್ಲಿ ದಿನನಿತ್ಯದ ಸಂಭವಿಸುವ ದರ ಬದಲಾವಣೆಗಳು, ಬೇಡಿಕೆ ಪೂರೈಕೆಗಳ ಏರಿಳಿತ ಹಾಗೂ ಹವಾಮಾನ ವೈಪರೀತ್ಯಗಳು ರೈತರ ಆದಾಯದ ಮೇಲೆ ನೇರ ಪರಿಣಾಮ ಬೀರುತ್ತಿವೆ. ಆದ್ದರಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ಎಪಿಎಂಸಿ ದರಗಳನ್ನು ತಿಳಿಯುವುದು ಪ್ರತಿಯೊಬ್ಬ ರೈತನಿಗೂ ಅತ್ಯಂತ ಅವಶ್ಯಕವಾಗಿದೆ. ಪ್ರಸ್ತುತ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ವಿವಿಧ ತಳಿಗಳ ಅಡಿಕೆಗೆ ಭಿನ್ನ ಭಿನ್ನ ಬೇಡಿಕೆ ಇದ್ದು, ಕರಾವಳಿ ಭಾಗದಲ್ಲಿ ಚಾಳಿ, ಕೋಕಾ ಮತ್ತು ಸಿಪ್ಪೆಗೋಟು ಅಡಿಕೆಗೆ ಬೇಡಿಕೆ ಬೇರೆಯೇ ಇರುತ್ತದೆ. ಮಲೆನಾಡು ಮತ್ತು ಬಯಲುಸೀಮೆಯಲ್ಲಿ ಸರಕು, ರಾಶಿ, ಬೆಟ್ಟೆ ಮತ್ತು ಗೊರಬಲು ತಳಿಗಳಿಗೆ ಭಾರಿ ಬೇಡಿಕೆ ಕಂಡುಬರುತ್ತದೆ. ಬೆಳೆಗಾರರು ತಮ್ಮ ಶ್ರಮಕ್ಕೆ ತಕ್ಕಂತೆ ಸೂಕ್ತವಾದ ಮಾರುಕಟ್ಟೆಯನ್ನು ಆಯ್ಕೆ ಮಾಡಿಕೊಂಡು ಮಾರಾಟ ಮಾಡುವುದು ಬಹಳ ಮುಖ್ಯ. ಅಡಿಕೆ ಸಂಸ್ಕರಣೆ, ಒಣಗಿಸುವಿಕೆ ಮತ್ತು ಸರಿಯಾದ ವರ್ಗೀಕರಣದಿಂದಾಗಿ ರೈತರು ಮಾರುಕಟ್ಟೆಯಲ್ಲಿ ಗರಿಷ್ಠ ದರವನ್ನು ಪಡೆಯಲು ಸದಾ ಸಾಧ್ಯವಾಗುತ್ತದೆ. ಕೃಷಿ ವಲಯದಲ್ಲಿ ಪ್ರತಿಯೊಂದು ಸಣ್ಣ ಬೆಳವಣಿಗೆಗೂ ಕೂಡ ಮಾರುಕಟ್ಟೆಯಲ್ಲಿ ದರದ ಮೇಲೆ ಪ್ರಭಾವ ಬೀರುವುದರಿಂದ ದಿನನಿತ್ಯದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳುವುದು ಅತಿ ಮುಖ್ಯ. ನಿಮಗೆ ನಿಮ್ಮ ಹತ್ತಿರದ ಮಾರುಕಟ್ಟೆಯಲ್ಲಿ ಅಡಿಕೆ ಧಾರಣೆಗಳು ಇನ್ನು ಎಷ್ಟು ಬೆಲೆ ಜಾಸ್ತಿ ಆಗಬೇಕು ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಶಿವಮೊಗ್ಗದಲ್ಲಿ ನೋಡುವುದಾದರೆ, ಶಿವಮೊಗ್ಗ ಮಾರುಕಟ್ಟೆಯು ಕರ್ನಾಟಕ ಅತ್ಯಂತ ಪ್ರಮುಖ ಹಾಗೂ ಬೃಹತ್ ಅಡಿಕೆ ವ್ಯಾಪಾರ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ಮಲೆನಾಡಿನ ಹೆಬ್ಬಾಗಿಲಾಗಿರುವ ಶಿವಮೊಗ್ಗ ಎಪಿಎಂಸಿಗೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಮಾತ್ರವಲ್ಲದೆ ನೆರೆಯ ರಾಜ್ಯಗಳಿಂದಲೂ ಭಾರಿ ಪ್ರಮಾಣದ ಬೇಡಿಕೆ ಕಂಡುಬರುತ್ತದೆ. ಇಲ್ಲಿ ಮುಖ್ಯವಾಗಿ ಸರಕು, ಬೆಟ್ಟೆ, ರಾಶಿ, ಇಡಿ ಹಾಗೂ ಗೊರಬಲು ತಳಿಗಳ ವಹಿವಾಟು ದೊಡ್ಡ ಮಟ್ಟದಲ್ಲಿ ಇರುತ್ತದೆ. ಶಿವಮೊಗ್ಗ ಮಾರುಕಟ್ಟೆಯು ಪ್ರೀಮಿಯಂ ದರ್ಜೆಯ ಸರಕು ಅಡಿಕೆ ಇಡೀ ಭಾರತದಾದ್ಯಂತ ಅತಿ ಹೆಚ್ಚಿನ ಬೇಡಿಕೆ ಇದ್ದು, ಇದು ರಾಜ್ಯದಲ್ಲಿ ಗರಿಷ್ಠ ಧಾರಣೆ ಪಡೆಯುವ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಇನ್ನು ಶಿವಮೊಗ್ಗದಲ್ಲಿ ಸರಕು ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 90,299 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 61,229 ರೂಪಾಯಿ ಆಗಿದೆ. ರಾಶಿ ಇಡಿ 53,069 ರೂಪಾಯಿ ಆಗಿದೆ. ಗೊರಬಲು 40,300 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,000 ರೂಪಾಯಿ ಆಗಿದೆ. ಇನ್ನು ಚನ್ನಗಿರಿ ಭಾಗದಲ್ಲಿ ನೋಡುವುದಾದರೆ, ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಮಾರುಕಟ್ಟೆಯು ಕೆಂಪು ಅಡಿಕೆ ಮತ್ತು ರಾಶಿ ತಳಿಯ ವಹಿವಾಟಿಗೆ ಇಡೀ ದೇಶದಲ್ಲಿ ಅತ್ಯಂತ ಹೆಸರುವಾಸಿಯಾಗಿದ್ದು, ಚನ್ನಗಿರಿ ಭಾಗದಲ್ಲಿ ಬೆಳೆಗಾರರು ರಾಶಿ ಅಡಿಕೆಗೆ ಅದರ ವಿಶಿಷ್ಟ ಕೆಂಪು ಬಣ್ಣ, ತೂಕ ಮತ್ತು ಉತ್ತಮ ದರ್ಜೆಯಿಂದಾಗಿ ಭಾರಿ ಬೇಡಿಕೆ ಇದೆ. ಉತ್ತರ ಭಾರತದ ಸುಪಾರಿ ಹಾಗೂ ಪಾನ್ ಮಸಾಲ ತಯಾರಕರು ಚನ್ನಗಿರಿ ಅಡಿಕೆಯನ್ನು ಆದ್ಯತೆ. ಇನ್ನು ಚನ್ನಗಿರಿ ಭಾಗದಲ್ಲಿ ನೋಡುವುದಾದರೆ, ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಮಾರುಕಟ್ಟೆಯು ಕೆಂಪು ಅಡಿಕೆ ಮತ್ತು ರಾಶಿ ತಳಿಯ ವಹಿವಾಟಿಗೆ ಇಡೀ ದೇಶದಲ್ಲಿ ಅತ್ಯಂತ ಹೆಸರುವಾಸಿಯಾಗಿದೆ. ಚನ್ನಗಿರಿ ಭಾಗದಲ್ಲಿ ಬೆಳೆಯಲಾಗುವ ರಾಶಿ ಅಡಿಕೆ ಅದರ ವಿಶಿಷ್ಟ ಕೆಂಪು ಬಣ್ಣ, ತೂಕ ಮತ್ತು ಉತ್ತಮ ದರ್ಜೆಯಿಂದಾಗಿ ಭಾರಿ ಬೇಡಿಕೆ ಇದೆ. ಉತ್ತರ ಭಾರತದ ಸುಪಾರಿ ಹಾಗೂ ಪಾನ್ ಮಸಾಲ ತಯಾರಕರು ಚನ್ನಗಿರಿ ಅಡಿಕೆಯನ್ನು ಆದ್ಯತೆಯ ಮೇಲೆ ಖರೀದಿಸುತ್ತಾರೆ. ಇಲ್ಲಿ ನಡೆಯುವ ಸುಸಜ್ಜಿತ ಟೆಂಡರ್ ಹರಾಜು ಪ್ರಕ್ರಿಯೆಯಿಂದಾಗಿ ರೈತರಿಗೆ ಯಾವುದೇ ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ನೇರ ಬೆಲೆ ದೊರೆಯುತ್ತದೆ. ಪ್ರತಿದಿನ ಸಾವಿರಾರು ಚೀಲ ಅಡಿಕೆ ಇಲ್ಲಿ ಅತ್ಯಂತ ಚುರುಕಾಗಿ ವಹಿವಾಟು ನಡೆಸಲ್ಪಡುತ್ತದೆ. ಇನ್ನು ಚನ್ನಗಿರಿಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 53,299 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 55,000 ರೂಪಾಯಿ ಆಗಿದೆ. ಅಪ್ಪಿ ಅಡಿಕೆ 59,500 ರೂಪಾಯಿ ಆಗಿದೆ. ಗೊರಬಲು 39,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,500 ರೂಪಾಯಿ ಆಗಿದೆ. ಇನ್ನು ಮಂಗಳೂರು ಭಾಗದಲ್ಲಿ ನೋಡುವುದಾದರೆ, ಮಂಗಳೂರು ಮಾರುಕಟ್ಟೆಯು ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಚಾಳಿ ಅಡಿಕೆ, ಬಿಳಿ ಅಡಿಕೆ ವ್ಯಾಪಾರ ಕೇಂದ್ರವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಿಂದ ಹಾಗೂ ನೆರೆಯ ಕಾಸರಗೋಡು ಪ್ರದೇಶದಿಂದ ಒಣಗಿಸಿದ ಚಾಳಿ ಅಡಿಕೆ ಮಂಗಳೂರಿಗೆ ತಲುಪುತ್ತದೆ. ಇಲ್ಲಿ ಖಾಸಗಿ ಮಂಡಿಗಳ ಜೊತೆಗೆ ಪ್ರಸಿದ್ಧ ಸಹಕಾರ ಕ್ಯಾಪ್ಕೋ ಮೂಲಕ ಬೃಹತ್ ಪ್ರಮಾಣದಲ್ಲಿ ಖರೀದಿ ನಡೆಯುತ್ತದೆ. ಹಳೆ ಚಾಳಿ ಅಡಿಕೆಗೆ ಮಾರುಕಟ್ಟೆಯಲ್ಲಿ ಗರಿಷ್ಠ ಬೆಲೆ ಸಿಗಲಿದ್ದು, ಹೊಸ ಚಾಳಿ ಹಾಗೂ ಕೋಕಾ ಅಡಿಕೆಗೂ ಕೂಡ ಸ್ಥಿರತೆಯನ್ನು ಕಾಯ್ದುಕೊಂಡಿದೆ. ಕರಾವಳಿ ಭಾಗದ ಕೃಷಿಕರು ಆರ್ಥಿಕ ಸ್ಥಿತಿಗೆ ಮಂಗಳೂರು ಮಾರುಕಟ್ಟೆಯನ್ನು ಪ್ರಮುಖ ಆಧಾರವಾಗಿದೆ. ಇನ್ನು ಮಂಗಳೂರಿನಲ್ಲಿ ಹಳೆ ಚಾಳಿ ಬಂದು ಮ್ಯಾಕ್ಸಿಮಮ್ ಪ್ರೈಸ್ 53,500 ರೂಪಾಯಿ ಆಗಿದೆ. ಹೊಸ ಚಾಳಿ 47,500 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 33,500 ರೂಪಾಯಿ ಆಗಿದೆ. ಬಿಳಿಗೋಟು 28,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 15,000 ರೂಪಾಯಿ ಆಗಿದೆ. ಇನ್ನು ಭದ್ರಾವತಿ ಭಾಗದಲ್ಲಿ ನೋಡುವುದಾದರೆ, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಮಾರುಕಟ್ಟೆಯು ಹಸ, ಬೆಟ್ಟೆ ಮತ್ತು ರಾಶಿ ಅಡಿಕೆಗೆ ಪ್ರಸಿದ್ಧಿಯಾದ ಮತ್ತೊಂದು ಪ್ರಮುಖ ವ್ಯಾಪಾರ ಕೇಂದ್ರವಾಗಿದೆ. ಭದ್ರಾವತಿ ಹಾಗೂ ಸುತ್ತಮುತ್ತಲಿನ ನೀರಾವರಿ ಪ್ರದೇಶಗಳ ಕೃಷಿಕರು ತಮ್ಮ ಅಡಿಕೆಯನ್ನು ಮಾರಾಟ ಮಾಡಲು ಈ ಮಾರುಕಟ್ಟೆಯನ್ನು ನೆಚ್ಚಿಕೊಂಡಿದ್ದಾರೆ. ಇಲ್ಲಿನ ಎಪಿಎಂಸಿನಲ್ಲಿ ನಿಯಮಿತವಾಗಿ ಹರಾಜು ಪ್ರಕ್ರಿಯೆಗಳು ನಡೆಯಲಿದ್ದು, ಮಾರುಕಟ್ಟೆ ದರಗಳು ಅತ್ಯಂತ ಸ್ಥಿರತೆಯನ್ನು ಕಾಯ್ದುಕೊಂಡಿವೆ. ಗುಣಮಟ್ಟದ ಹಸ ಮತ್ತು ಬೆಟ್ಟೆ ಅಡಿಕೆಗೆ ಸದಾ ಉತ್ತಮ ಬೆಲೆ ದೊರೆಯುತ್ತದೆ. ರೈತರಿಗೆ ಸೂಕ್ತ ಆದಾಯದ ತಂದುಕೊಡುವಲ್ಲಿ ಭದ್ರಾವತಿ ಮಾರುಕಟ್ಟೆ ಪ್ರಮುಖ ಪಾತ್ರ ವಹಿಸುತ್ತದೆ. ಇನ್ನು ಭದ್ರಾವತಿಯಲ್ಲಿ ಹಸ ಅಡಿಕೆ ಬಂದು 85,009 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 60,899 ರೂಪಾಯಿ ಆಗಿದೆ. ರಾಶಿ ಇಡಿ 53,699 ರೂಪಾಯಿ ಆಗಿದೆ. ಗೊರಬಲು 41,268 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,500 ರೂಪಾಯಿ ಆಗಿದೆ. ಇನ್ನು ಸಾಗರ ಭಾಗದಲ್ಲಿ ನೋಡುವುದಾದರೆ, ಸಾಗರ ಮಾರುಕಟ್ಟೆಯು ಮಲೆನಾಡಿನ ಚಾಳಿ, ಕೆಂಪು
ಮತ್ತು ಹೊಸರಾಶಿ ಅಡಿಕೆ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿದೆ. ಶರಾವತಿ ನದಿ ಪಾತ್ರದ ದಟ್ಟ ಅರಣ್ಯದ ಪ್ರದೇಶದಲ್ಲಿ ಬೆಳೆಯಲಾಗುವ ಅಡಿಕೆಯು ಸಾಗರ ಎಪಿಎಂಸಿಗೆ ಅವಕವಾಗುತ್ತದೆ. ಸಾಗರ ಮಾರುಕಟ್ಟೆಯಲ್ಲಿ ಬಿಳಿ ಅಡಿಕೆ, ಚಾಳಿ ಹಾಗೂ ಕೆಂಪು ಅಡಿಕೆ ಎರಡಕ್ಕೂ ಪ್ರತ್ಯೇಕ ಬೇಡಿಕೆ ಇದ್ದು, ವರ್ತಕರು ಸ್ಪರ್ಧಾತ್ಮಕ ದರಗಳನ್ನು ನೀಡಿ ಖರೀದಿ ಮಾಡುತ್ತಾರೆ. ರೈತರು ಸರಿಯಾಗಿ ಒಣಗಿಸಿದ ತರುವ ಚಾಳಿ ಅಡಿಕೆಗೆ ಮಾರುಕಟ್ಟೆಯಲ್ಲಿ ನಿರಂತರವಾಗಿ ಉತ್ತಮ ಧಾರಣೆ ಕಾಯ್ದುಕೊಳ್ಳಲಾಗಿದೆ. ಇನ್ನು ಸಾಗರದಲ್ಲಿ ಚಾಳಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 41,519 ರೂಪಾಯಿ ಆಗಿದೆ. ಹೊಸ ರಾಶಿ ಇಡಿ 53,019 ರೂಪಾಯಿ ಆಗಿದೆ. ಕೆಂಪು ಗೋಟು 39,511 ರೂಪಾಯಿ ಆಗಿದೆ. ಬಿಳಿ ಗೋಟು 31,399 ರೂಪಾಯಿ ಆಗಿದೆ. ಸಿಪ್ಪೆಗೋಟು 22,399 ರೂಪಾಯಿ ಆಗಿದೆ. ಇನ್ನು ತುಮಕೂರು ಭಾಗದಲ್ಲಿ ನೋಡುವುದಾದರೆ, ತುಮಕೂರು ಮಾರುಕಟ್ಟೆಯು ಬಯಲುಸೀಮೆ ಪ್ರದೇಶದ ಅತ್ಯಂತ ಪ್ರಮುಖ ಅಡಿಕೆ ವ್ಯಾಪಾರ ತಾಣವಾಗಿದೆ. ತುಮಕೂರು ಜಿಲ್ಲೆಯು ಗುಬ್ಬಿ, ತುರುವೇಕೆರೆ, ಕೊರಟಗೆರೆ ಹಾಗೂ ಚಿಕ್ಕನಾಯಕನಹಳ್ಳಿ ತಾಲೂಕುಗಳಿಂದ ಭಾರಿ ಪ್ರಮಾಣದ ಕೆಂಪು ಅಡಿಕೆ ಇಲ್ಲಿಗೆ ತಲುಪುತ್ತದೆ. ಬಯಲುಸೀಮೆಯ ವಾತಾವರಣದಲ್ಲಿದ್ದ ಬೆಳೆಯುವ ರಾಶಿ ಹಾಗೂ ಅಪಿ ತಳಿಗಳ ಅಡಿಕೆಗೆ ತನ್ನದೇ ಆದ ಪ್ರತ್ಯೇಕ ಗುಣಮಟ್ಟವಿದ್ದು, ಮಾರುಕಟ್ಟೆಯಲ್ಲಿ ನಂಬಿಕಸ್ಥ ಬೆಲೆ ಸಿಗುತ್ತದೆ. ರೈತರಿಗೆ ಪಾರದರ್ಶಕ ವಹಿವಾಟು ಒದಗಿಸುವುದರಲ್ಲಿ ತುಮಕೂರು ಎಪಿಎಂಸಿ ಮುನ್ಸೂಚನೆಯಲ್ಲಿದೆ. ಇನ್ನು ತುಮಕೂರಿನಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 52,500 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 51,000 ರೂಪಾಯಿ ಆಗಿದೆ. ಗೊರಬಲು 38,500 ರೂಪಾಯಿ ಆಗಿದೆ. ಅಪ್ಪಿ ಅಡಿಕೆ 58,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 14,000 ರೂಪಾಯಿ ಆಗಿದೆ. ಇನ್ನು ಶಿರಸಿ ಭಾಗದಲ್ಲಿ ನೋಡುವುದಾದರೆ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮಾರುಕಟ್ಟೆಯು ಸಹಕಾರ ವಲಯದ ಟಿಎಸ್ಎಸ್ ಸಂಸ್ಥೆಯ ಮೂಲಕ ದೇಶದಲ್ಲಿ ಅತ್ಯಂತ ಹೆಸರುವಾಸಿಯಾಗಿದೆ. ಶಿರಸಿಯಲ್ಲಿ ಚಾಳಿ ಅಡಿಕೆ, ಬೆಟ್ಟೆ, ರಾಶಿ ಹಾಗೂ ಕೆಂಪುಗೋಟು ಅಡಿಕೆಯ ವಹಿವಾಟು ಭಾರಿ ಪ್ರದರ್ಶಕವಾಗಿ ನಡೆಯುತ್ತದೆ. ಸಹಕಾರ ಸಂಘದ ಶಿಸ್ತುಬದ್ಧ ಹರಾಜು ವ್ಯಾಪಾರದಿಂದಾಗಿ ಬೆಳೆಗಾರರಿಗೆ ನಿಖರವಾದ ಮತ್ತು ನ್ಯಾಯಯುತ ಧಾರಣೆ ಲಭ್ಯವಾಗುತ್ತದೆ. ಶಿರಸಿಯಲ್ಲಿ ಗುಣಮಟ್ಟದ ಚಾಳಿ ಅಡಿಕೆ ಮಹಾರಾಷ್ಟ್ರ ಹಾಗೂ ಗುಜರಾತ್ ರಾಜ್ಯದಲ್ಲಿ ಭಾರಿ ಬೇಡಿಕೆ ಇದೆ. ಇನ್ನು ಶಿರಸಿಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 51,799 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 48,690 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 44,799 ರೂಪಾಯಿ ಆಗಿದೆ. ಕೆಂಪುಗೋಟು 32,669 ರೂಪಾಯಿ ಆಗಿದೆ. ಬಿಳಿಗೋಟು 33,889 ರೂಪಾಯಿ ಆಗಿದೆ. ಇನ್ನು ಹಾಸನ ಮಾರುಕಟ್ಟೆಯಲ್ಲಿ ನೋಡುವುದಾದರೆ, ಹಾಸನ ಮಾರುಕಟ್ಟೆಯು ಮಲೆನಾಡು ಮತ್ತು ಬಯಲುಸೀಮೆ ಗಡಿಭಾಗದಲ್ಲಿದ್ದು, ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆ ವ್ಯಾಪಾರದಲ್ಲಿ ವೇಗವಾಗಿ ಬೆಳೆಯುತ್ತಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ, ಅರಸೀಕೆರೆ ಹಾಗೂ ಚನ್ನರಾಯಪಟ್ಟಣ ಭಾಗಗಳಿಂದ ರಾಶಿ ಮತ್ತು ಚಾಳಿ ಅಡಿಕೆ ಇಲ್ಲಿಗೆ ಅವಕವಾಗುತ್ತದೆ. ಇಲ್ಲಿನ ಕೃಷಿಕರು ಸಂಸ್ಕರಿಸಿದ ಅಡಿಕೆ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕ ಬೆಲೆ ದೊರೆಯುತ್ತಿದೆ. ಸ್ಥಳೀಯ ವ್ಯಾಪಾರಿಗಳು ಹಾಗೂ ಬೃಹತ್ ಖರೀದಿದಾರರು ಹರಾಜಿನಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ. ಇನ್ನು ಹಾಸನದಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 52,000 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 50,500 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 46,000 ರೂಪಾಯಿ ಆಗಿದೆ. ಗೊರಬಲು 37,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,000 ರೂಪಾಯಿ ಆಗಿದೆ. ಇನ್ನು ಹಾವೇರಿ ಭಾಗದಲ್ಲಿ ನೋಡುವುದಾದರೆ, ಹಾವೇರಿ ಮಾರುಕಟ್ಟೆಯು ಉತ್ತರ ಕರ್ನಾಟಕ ಭಾಗದ ಪ್ರಮುಖ ಕೆಂಪು ಅಡಿಕೆ ಮಾರಾಟ ಕೇಂದ್ರವಾಗಿದೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು, ಬ್ಯಾಡಗಿ ಪ್ರದೇಶಗಳಿಂದ ರಾಶಿ ಅಡಿಕೆ ಈ ಮಾರಾಟಕ್ಕೆ ತಲುಪುತ್ತದೆ. ಬಯಲುಸೀಮೆಯ ಉತ್ತಮ ದರ್ಜೆ ಕೆಂಪು ಅಡಿಕೆ ಹಾವೇರಿ ಎಪಿಎಂಸಿನಲ್ಲಿ ಉತ್ತಮ ಧಾರಣೆ ಲಭ್ಯವಾಗುತ್ತದೆ. ಇಲ್ಲಿನ ವ್ಯಾಪಾರಿಗಳು ನೇರವಾಗಿ ಉತ್ತರ ಭಾರತದ ಮಾರುಕಟ್ಟೆಗೆ ಅಡಿಕೆಯನ್ನು ಪೂರೈಸುವುದರಿಂದ ಉತ್ತಮ ಸ್ಥಿರತೆ ಕಂಡುಬಂದಿದೆ. ಇನ್ನು ಹಾವೇರಿಯಲ್ಲಿ ರಾಶಿ ಅಡಿಕೆ ಬಂದು 52,800 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 51,500 ರೂಪಾಯಿ ಆಗಿದೆ. ಅಪಿ ಅಡಿಕೆ 57,500 ರೂಪಾಯಿ ಆಗಿದೆ. ಗೊರಬಲು 38,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,200 ರೂಪಾಯಿ ಆಗಿದೆ. ಇನ್ನು ಚಿಕ್ಕಮಗಳೂರು ಭಾಗದಲ್ಲಿ ನೋಡುವುದಾದರೆ, ಚಿಕ್ಕಮಗಳೂರು ಮಾರುಕಟ್ಟೆಯು ಮಲೆನಾಡಿನ ಹೃದಯ ಭಾಗದಲ್ಲಿದ್ದು, ಶ್ರೇಷ್ಠ ದರ್ಜೆಯ ಸರಕು, ರಾಶಿ ಮತ್ತು ಬೆಟ್ಟೆ ಅಡಿಕೆ ಪ್ರಸಿದ್ಧವಾಗಿದೆ. ಚಿಕ್ಕಮಗಳೂರು, ಕೊಪ್ಪ, ಶೃಂಗೇರಿ ಹಾಗೂ ಮೂಡಿಗೆರೆ ತಾಲೂಕುಗಳ ಬೆಳೆಗಾರರು ತಮ್ಮ ಉತ್ಪನ್ನಗಳನ್ನು ಇಲ್ಲಿಗೆ ತರುತ್ತಾರೆ. ಮಲೆನಾಡಿನ ವಿಶಿಷ್ಟ ವಾತಾವರಣದಲ್ಲಿರುವ ಬೆಳೆಯು ಅಡಿಕೆ ಉತ್ತಮ ತೂಕ ಮತ್ತು ಬಣ್ಣವನ್ನು ಹೊಂದಿರುವುದರಿಂದ ವರ್ತಕರು ಗರಿಷ್ಠ ಬೆಲೆ ನೀಡಿ ಖರೀದಿಸುತ್ತಾರೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಸರಕು ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 82,000 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 60,000 ರೂಪಾಯಿ ಆಗಿದೆ. ರಾಶಿ ಅಡಿಕೆ 53,500 ರೂಪಾಯಿ ಆಗಿದೆ. ಗೊರಬಲು 40,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,500 ರೂಪಾಯಿ ಆಗಿದೆ. ಇನ್ನು ಉಡುಪಿ ಭಾಗದಲ್ಲಿ ನೋಡುವುದಾದರೆ, ಉಡುಪಿ ಮಾರುಕಟ್ಟೆಯು ಕರಾವಳಿ ಭಾಗದ ಪ್ರಮುಖ ಚಾಳಿ ಅಡಿಕೆ ವ್ಯಾಪಾರ ಕೇಂದ್ರವಾಗಿದೆ. ಉಡುಪಿ, ಕಾರ್ಕಳ ಹಾಗೂ ಕುಂದಾಪುರ ತಾಲೂಕುಗಳಿಂದ ಉತ್ತಮವಾಗಿ ಒಣಗಿಸಿದ ಚಾಳಿ ಅಡಿಕೆ ಇಲ್ಲಿಗೆ ಅವಕವಾಗುತ್ತದೆ. ಇಲ್ಲಿ ಹಳೆಯ ಚಾಳಿ ಅಡಿಕೆ ಭಾರಿ ಬೇಡಿಕೆ ಇದ್ದು, ಕ್ಯಾಪ್ಕೋ ಹಾಗೂ ಸ್ಥಳೀಯ ಮಂಡಿಗಳ ಮೂಲಕ ಸುಲಭವಾಗಿ ಮಾರಾಟ ಮಾಡಬಹುದು. ಕರಾವಳಿ ಅಡಿಕೆ ಬೆಳೆಗಾರರಿಗೆ ಉಡುಪಿ ಮಾರುಕಟ್ಟೆಯು ಅತ್ಯಂತ ನಂಬಿಕಸ್ಥ ಕೇಂದ್ರವಾಗಿದೆ. ಇನ್ನು ಉಡುಪಿಯಲ್ಲಿ ಹಳೆ ಚಾಳಿ ಒಂದು ಮ್ಯಾಕ್ಸಿಮಂ ಪ್ರೈಸ್ 54,000 ರೂಪಾಯಿ ಆಗಿದೆ. ಹೊಸ ಚಾಳಿ 47,000 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 32,000 ರೂಪಾಯಿ ಆಗಿದೆ. ಬಿಳಿಗೋಟು 27,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 14,500 ರೂಪಾಯಿ ಆಗಿದೆ.
ಇನ್ನು ಕುಂದಾಪುರ ಭಾಗದಲ್ಲಿ ನೋಡುವುದಾದರೆ, ಕುಂದಾಪುರ ಮಾರುಕಟ್ಟೆಯು ಉಡುಪಿ ಜಿಲ್ಲೆಯ ಕರಾವಳಿ ಹಾಗೂ ಮಲೆನಾಡಿನ ಗಡಿ ಪ್ರದೇಶಗಳ ಅಡಿಕೆ ವ್ಯಾಪಾರವನ್ನು ನಿರ್ವಹಿಸುತ್ತದೆ. ಕುಂದಾಪುರ ಮತ್ತು ಬೈಂದೂರು ಭಾಗ ಕೃಷಿಕರು ತಮ್ಮ ಚಾಳಿ ಹಾಗೂ ಕೋಕ ಅಡಿಕೆಯನ್ನು ಇಲ್ಲಿಗೆ ತರುತ್ತಾರೆ. ಇಲ್ಲಿನ ವ್ಯಾಪಾರಿಗಳು ಪಾರದರ್ಶಕವಾಗಿ ತೂಕ ಮತ್ತು ದರ ನಿಗದಿಪಡಿಸುವುದರಿಂದ ರೈತರಿಗೆ ಅನುಕೂಲವಾಗಿದೆ. ಉತ್ತರ ಭಾರತದ ಸುಪಾರಿ ಮಾರುಕಟ್ಟೆಗೆ ಕುಂದಾಪುರದಿಂದ ಭಾರಿ ಪ್ರಮಾಣದ ಚಾಳಿ ಅಡಿಕೆ ಪೂರೈಕೆಯಾಗುತ್ತದೆ. ಇನ್ನು ಕುಂದಾಪುರದಲ್ಲಿ ಹಳೆ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 53,800 ಆಗಿದೆ. ಹೊಸ ಚಾಳಿ 46,500 ಆಗಿದೆ. ಕೋಕಾ ಅಡಿಕೆ 31,500 ಆಗಿದೆ. ಬಿಳಿಗೋಟು 26,800 ಆಗಿದೆ. ಸಿಪ್ಪೆಗೋಟು 14,000 ಆಗಿದೆ. ಇನ್ನು ಶಿಕಾರಿಪುರ ಮಾರುಕಟ್ಟೆ ಭಾಗದಲ್ಲಿ ನೋಡುವುದಾದರೆ, ಶಿಕಾರಿಪುರ ಮಾರುಕಟ್ಟೆಯು ಶಿವಮೊಗ್ಗ ಜಿಲ್ಲೆಯ ಬಯಲುಸೀಮೆ ಹಾಗೂ ಮಲೆನಾಡಿನ ಸಂಕ್ರಮಣ ವಲಯದಲ್ಲಿದ್ದು, ರಾಶಿ ಹಾಗೂ ಬೆಟ್ಟೆ ಅಡಿಕೆಗೆ ಪ್ರಸಿದ್ಧವಾಗಿದೆ. ಶಿಕಾರಿಪುರ ಹಾಗೂ ಹೊಸನಗರದ ಗಡಿ ಭಾಗಗಳ ಕೃಷಿಕರು ತಮ್ಮ ಅಡಿಕೆಯನ್ನು ಇಲ್ಲಿಗೆ ತರುತ್ತಾರೆ. ಇಲ್ಲಿನ ಎಪಿಎಂಸಿ ನಿರಂತರವಾಗಿ ಟೆಂಡರ್ ಪ್ರಕ್ರಿಯೆಗಳನ್ನು ನಡೆಯಲಿದ್ದು, ಪ್ರಸ್ತುತ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆ ಉತ್ತಮ ಹಾಗೂ ಸ್ಥಿರತೆಯನ್ನು ಕಾಯ್ದುಕೊಂಡಿದೆ. ಇನ್ನು ಶಿಕಾರಿಪುರ ಭಾಗದಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 53,100 ಆಗಿದೆ. ಬೆಟ್ಟೆ ಅಡಿಕೆ 54,500 ಆಗಿದೆ. ಹೊಸ ಅಡಿಕೆ 63,000 ಆಗಿದೆ. ಗೊರಬಲು 39,500 ಆಗಿದೆ. ಸಿಪ್ಪೆಗೋಟು 13,500 ಆಗಿದೆ. ಇನ್ನು ಸಿದ್ದಾಪುರ ಭಾಗದಲ್ಲಿ ನೋಡುವುದಾದರೆ, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಮಾರುಕಟ್ಟೆಯು ಚಾಳಿ, ರಾಶಿ ಮತ್ತು ಕೆಂಪುಗೋಟು ಅಡಿಕೆ ಅತ್ಯಂತ ಪ್ರಸಿದ್ಧ ತಾಣವಾಗಿದೆ. ಸಹಕಾರ ಸಂಘಗಳ ಹಾಗೂ ಖಾಸಗಿ ಮಂಡಿಗಳ ಮೂಲಕ ಇಲ್ಲಿ ಭಾರಿ ಪ್ರಮಾಣದ ವಹಿವಾಟು ನಡೆಯುತ್ತದೆ. ಮಲೆನಾಡಿನ ಉತ್ತಮ ವಾತಾವರಣದಲ್ಲಿ ಬೆಳೆದ ಸಿದ್ದಾಪುರದ ಅಡಿಕೆ ದೇಶೀಯ ಮಾರುಕಟ್ಟೆಯಲ್ಲಿ ಭಾರಿ ಗೌರವವಿದೆ. ಇಲ್ಲಿನ ರೈತರಿಗೆ ಟಿಎಸ್ಎಸ್ ಮತ್ತು ಸ್ಥಳೀಯ ಸಂಘಗಳು ಸರಿಯಾದ ಬೆಲೆ ಒದಗಿಸುವಲ್ಲಿ ಶ್ರಮಿಸುತ್ತಾರೆ. ಇನ್ನು ಸಿದ್ದಾಪುರ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 52,100 ಆಗಿದೆ. ಚಾಳಿ ಅಡಿಕೆ 48,000 ಆಗಿದೆ. ಬೆಟ್ಟೆ ಅಡಿಕೆ 45,000 ಆಗಿದೆ. ಕೆಂಪುಗೋಟು 33,000 ಆಗಿದೆ. ಬಿಳಿಗೋಟು 34,000 ಆಗಿದೆ. ಇನ್ನು ಪುತ್ತೂರು ಭಾಗದಲ್ಲಿ ನೋಡುವುದಾದರೆ, ಪುತ್ತೂರು ಮಾರುಕಟ್ಟೆಯು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಪ್ರಮುಖ ಚಾಳಿ ಅಡಿಕೆ, ಬಿಳಿ ಅಡಿಕೆ ವ್ಯಾಪಾರ ಕೇಂದ್ರವಾಗಿದೆ. ಕರಾವಳಿ ಭಾಗದ ಸಂಸ್ಕರಿಸಿದ ಪ್ರಸಿದ್ಧ ಹೊಸ ಚಾಳಿ, ಹಳೆ ಚಾಳಿ ಹಾಗೂ ಕೋಕಾ ಅಡಿಕೆ ಇಲ್ಲಿಗೆ ಭಾರಿ ಪ್ರಮಾಣದಲ್ಲಿ ಆವಾಗವಾಗುತ್ತದೆ. ಪುತ್ತೂರಿನ ಕ್ಯಾಪ್ಕೋ ಹಾಗೂ ಖಾಸಗಿ ಮಂಡಿಗಳ ಮೂಲಕ ಪ್ರತಿದಿನ ಪಾರದರ್ಶಕ ವಹಿವಾಟು ನಡೆಯುತ್ತದೆ. ಉತ್ತರ ಭಾರತದ ಸುಪಾರಿ ಹಾಗೂ ಪಾನ್ ಮಸಾಲ ತಯಾರಕರಿಗೆ ಪುತ್ತೂರು ಅಡಿಕೆ ಪ್ರಮುಖ ಕಚ್ಚಾ ವಸ್ತುವಾಗಿದೆ. ಇನ್ನು ಪುತ್ತೂರಿನಲ್ಲಿ ಹಳೆ ಚಾಳಿ ಬಂದು ಮ್ಯಾಕ್ಸಿಮಂ ಪ್ರೈಸ್ 55,000 ಆಗಿದೆ. ಹೊಸ ಚಾಳಿ 45,000 ಆಗಿದೆ. ಕೋಕಾ ಅಡಿಕೆ 33,500 ಆಗಿದೆ. ಬಿಳಿಗೋಟು 28,000 ಆಗಿದೆ. ಸಿಪ್ಪೆಗೋಟು 15,000 ಆಗಿದೆ. ಇನ್ನು ದಾವಣಗೆರೆ ಭಾಗದಲ್ಲಿ ನೋಡುವುದಾದರೆ, ದಾವಣಗೆರೆ ಮಾರುಕಟ್ಟೆಯು ಬಯಲುಸೀಮೆ ಪ್ರದೇಶದ ಪ್ರಮುಖ ಕೆಂಪು ಅಡಿಕೆ ಮತ್ತು ರಾಶಿಯ ತಳಿ ವಹಿವಾಟಿನ ಕೇಂದ್ರವಾಗಿದೆ. ದಾವಣಗೆರೆ ಎಪಿಎಂಸಿ ಮಾರುಕಟ್ಟೆಗೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಹಾಗೂ ನೆರೆಯ ಬಳ್ಳಾರಿ, ವಿಜಯನಗರ ಭಾಗಗಳಿಂದಲೂ ಧಾನ್ಯ ಮತ್ತು ಅಡಿಕೆ ಆವಾಕವಾಗುತ್ತದೆ. ಇನ್ನು ದಾವಣಗೆರೆಯಲ್ಲಿ ಅಪ್ಪೆ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 59,500 ಆಗಿದೆ. ಬೆಟ್ಟೆ ಅಡಿಕೆ 55,000 ಆಗಿದೆ. ರಾಶಿ ಅಡಿಕೆ 53,100 ಆಗಿದೆ. ಗೊರಬಲು 39,000 ಆಗಿದೆ. ಸಿಪ್ಪೆಗೋಟು 13,500 ಆಗಿದೆ. ಇನ್ನು ತೀರ್ಥಹಳ್ಳಿ ಭಾಗದಲ್ಲಿ ನೋಡುವುದಾದರೆ, ತೀರ್ಥಹಳ್ಳಿ ಮಾರುಕಟ್ಟೆಯು ಕರ್ನಾಟಕದ ಅತ್ಯುತ್ತಮ ಶ್ರೇಣಿಯ ಸರಕು ಮತ್ತು ಹೊಸ ತಳಿಯ ಅಡಿಕೆ ಜಾಗತಿಕ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ. ಶಿವಮೊಗ್ಗ ಜಿಲ್ಲೆಯ ತುಂಗಾ ನದಿ ಪಾತ್ರದಲ್ಲಿರುವ ತೀರ್ಥಹಳ್ಳಿ ತಾಲೂಕಿನಲ್ಲಿ ಬೆಳೆಯುವ ಅಡಿಕೆಗೆ ವಿಶೇಷವಾದ ಕೆಂಪು ಬಣ್ಣ ಹಾಗೂ ಕಸುವಿರುತ್ತದೆ. ಇಲ್ಲಿನ ಎಪಿಎಂಸಿ ಹಾಗೂ ಸ್ಥಳೀಯ ಸಂಘಗಳ ಮೂಲಕ ಸರಕು, ಹೊಸ ಮತ್ತು ಬೆಟ್ಟೆ ಅಡಿಕೆಗೆ ರಾಜ್ಯದಲ್ಲಿ ಅತ್ಯಂತ ಗರಿಷ್ಠ ದರ ನಿಗದಿಪಡಿಸಲಾಗುತ್ತದೆ. ಇನ್ನು ತೀರ್ಥಹಳ್ಳಿಯಲ್ಲಿ ಸರಕು ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 91,500 ಆಗಿದೆ. ಹೊಸ ಅಡಿಕೆ 86,000 ಆಗಿದೆ. ಬೆಟ್ಟೆ ಅಡಿಕೆ 61,500 ಆಗಿದೆ. ರಾಶಿ ಅಡಿ 53,500 ಆಗಿದೆ. ಸಿಪ್ಪೆಗೋಟು 14,000 ಆಗಿದೆ. ಇನ್ನು ಯಲ್ಲಾಪುರ ಭಾಗದಲ್ಲಿ ನೋಡುವುದಾದರೆ, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಮಾರುಕಟ್ಟೆಯು ಚಾಳಿ, ರಾಶಿ ಮತ್ತು ಕೆಂಪುಗೋಟು ಅಡಿಕೆ ವ್ಯಾಪಾರಕ್ಕೆ ಸುಪ್ರಸಿದ್ಧವಾಗಿದೆ. ಯಲ್ಲಾಪುರ ಎಪಿಎಂಸಿನಲ್ಲಿ ಖಾಸಗಿ ವರ್ತಕರು ಹಾಗೂ ಟಿಎಸ್ಎಸ್ ನಂತಹ ಸಹಕಾರ ಮಂಡಿಗಳ ಸಹೋದ್ಯೋಗಿ ಪಾರದರ್ಶಕವಾಗಿ ಟೆಂಡರ್ ಹರಾಜು ನಡೆಯುತ್ತದೆ. ಇಲ್ಲಿ ರಾಶಿ ಮತ್ತು ಚಾಳಿ ತಳಿಯ ಅಡಿಕೆಗೆ ನಿಯಮಿತವಾದ ಭಾರಿ ಬೇಡಿಕೆ ಕಂಡುಬರುತ್ತದೆ. ಅಡಿಕೆ ದರದಲ್ಲಿ ಉಂಟಾಗುವ ಏರಿಳಿತಗಳ ಹೊರತಾಗಿಯೂ ಯಲ್ಲಾಪುರ ಮಾರುಕಟ್ಟೆಯಲ್ಲಿ ಸ್ಥಿರ ವಹಿವಾಟನ್ನು ಕಾಯ್ದುಕೊಳ್ಳಲಾಗಿದೆ. ಇನ್ನು ಯಲ್ಲಾಪುರದಲ್ಲಿ ಅಪ್ಪೆ ಅಡಿಕೆ ಬಂದು ಮ್ಯಾಕ್ಸಿಮಂ ಪ್ರೈಸ್ 60,799 ಆಗಿದೆ. ರಾಶಿ ಅಡಿಕೆ 55,899 ಆಗಿದೆ. ಚಾಳಿ ಅಡಿಕೆ 46,099 ಆಗಿದೆ. ಕೆಂಪುಗೋಟು 37,081 ಆಗಿದೆ. ಬಿಳಿಗೋಟು 36,099 ಆಗಿದೆ. ಹೀಗೆ ದಿನನಿತ್ಯದ ಎಲ್ಲ ಪ್ರಮುಖ ಎಪಿಎಂಸಿ ಮಾರುಕಟ್ಟೆಗಳ ನೈಜ ಅಡಿಕೆ ದರಗಳನ್ನು ತಿಳಿಯಲು ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ನಿಮ್ಮ ಬೆಂಬಲ ನಮಗೆ ಸದಾ ಇರಲಿ. ಧನ್ಯವಾದಗಳು.